ನಾವು ಎಷ್ಟೋ ಜನ ನಾವು ಮಲಗಿದ್ದಾಗ ಎಲ್ಲೋ ಮೊಬೈಲ್ ನೋಡ್ಬೇಕಾದ್ರೆ ಏನೋ ಒಂದು ಮಾಡಬೇಕಾದ್ರೆ ನಮ್ಮ ಮನೆ ಹೀಗಿರಬೇಕು ಹಾಗಿರಬೇಕು ಅಂತ ಅಂದ್ಕೊಳ್ತಾನೆ ಇರ್ತೀವಿ. ನಾವು ಪ್ರಿಂಟೆಸ್ಟಲ್ಲಿ ನೋಡುವಂಥ ಒಂದು ಮನೆ ಆಗಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ನೋಡುವಂತಹ ಒಂದು ಎಲಿವೇಶನ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ನಲ್ಲಿ ನೋಡುವಂಥ ಲಕ್ಸುರಿ ಹೌಸಸ್ಗಳಾಗಿರ್ಬೋದು, ಲಕ್ಸುರಿ ಇಂಟೀರಿಯರ್ಸ್ ಕೂಡ ಆಗಿರ್ಬೋದು, ಇವೆಲ್ಲ ನಮ್ಮನ್ನು ಕಾಡ್ತಾ ಇರ್ತವೆ. ಆದರೆ ನಿಜ ಜೀವನ ಅಥವಾ ಸತ್ಯ ಅನ್ನೋದು ಬಂದಾಗ ತಾನೇ ಬರೋದು. ಅಲ್ಲಿ ಏನಾಗುತ್ತೆ, ಬಜೆಟ್ ಒಂದು ಕಡೆ ನಮ್ಮನ್ನು ಕಾಡುತ್ತೆ, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇರುತ್ತೆ, ಮತ್ತು ಅದ್ರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಸೈಟ್ ಲಿಮಿಟೇಷನ್ಸ್ ಅಂತ ಹೇಳ್ತೀವಿ. ಏಕೆಂದರೆ ಎಲ್ಲರೂ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಸೈಟ್ ತೊಗೊಳಕ್ಕಾಗಲ್ಲ ಅಲ್ವಾ. ಸಣ್ಣ ಸೈಟೇ ಅವರ ಕನಸಾಗಿರುತ್ತೆ. ಆ ಸಣ್ಣ ಸೈಟಲ್ಲಿ ಅದ್ಭುತವಾದ ಮನೆ ಮಾಡ್ಕೋಬೇಕು ಅನ್ನೋದು ಎಲ್ಲರ ಆಸೆ ಇರುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅನಾಚೇತನ್ ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬದುಕು ಒಂದು ಹಂತ ತಲುಪಿದ ಮೇಲೆ ಡ್ರೀಮ್ ಹೋಮ್ ಅನ್ನೋದು ರಿಯಾಲಿಟಿ ಚೆಕ್ ಆಗಿಬಿಡುತ್ತೆ. ಮನೆ ಕಟ್ಟೋದು ಅಂತಂದರೆ ಕೇವಲ ಬ್ರಿಕ್ ಮತ್ತು ಸಿಮೆಂಟ್ ಅಲ್ಲ, ಅದು ಒಂದು ಫ್ಯಾಮಿಲಿ ಎಮೋಷನ್ಸ್. ಆದರೆ ಹಲವರು ಕನಸಿನ ಮನೆ ಮತ್ತು ಪ್ರಾಕ್ಟಿಕಲ್ ನಡುವಿನ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಇವತ್ತು ಯಾವೆಲ್ಲ ಎಕ್ಸ್ಪೆಕ್ಟೇಷನ್ಸ್ ರಿಯಾಲಿಟಿನಲ್ಲಿ ಚೇಂಜ್ ಆಗ್ತವೆ ಅನ್ನೋದನ್ನು ವಿವರವಾಗಿ ನೋಡೋಣ. ನಮ್ಮ ಮೊದಲೇ ಸಮಸ್ಯೆ ಏನು ಅಂತಂದರೆ ಸೋಷಿಯಲ್ ಮೀಡಿಯಾ ಡ್ರೀಮ್ಸ್ ಅಂತ ಹೇಳ್ತೀವಿ. ಅದೇನು ಅಂದರೆ, ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮನೆ ನೋಡ್ತೀವಿ, ಫುಲ್ ಗ್ಲಾಸ್ ಎಲಿವೇಷನ್ಸ್, 8 ಲಿವಿಂಗ್ ರೂಮ್, ಲಕ್ಸುರಿ ಸ್ಟೇ ಕೇಸ್, ಇಟಾಲಿಯನ್ ಮಾರ್ಬಲ್. ಆಮೇಲೆ ನಮ್ಮ ಮನಸ್ಸಲ್ಲಿ ನನ್ನ ಮನೆ ಕೂಡ ಇದೇ ರೀತಿ ಇರಬೇಕು ಅನ್ನೋಂಥ ಫೀಲಿಂಗ್ ಖಂಡಿತ ಬರುತ್ತೆ. ಆದರೆ ಸತ್ಯ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇರುವಂಥ ಮನೆಗಳು, ಮೆಜಾರಿಟಿ ಆಫ್ ಮನೆಗಳು 50 ಲಕ್ಷ ಬಜೆಟ್ನವೇ ಅಲ್ಲ. ಕೆಲವೊಮ್ಮೆ ಅವೆಲ್ಲ 2 ಕೋಟಿ 3 ಕೋಟಿ ಅಥವಾ ಲಕ್ಸುರಿ ವಿಲ್ಲಾ ಪ್ರಾಜೆಕ್ಟ್ ಆಗಿರುತ್ತೆ. ಆದರೆ ನಾವು 40-60 ಸೈಟ್ ಮೇಲೆ 60 ಲಕ್ಷ ಬಜೆಟ್ನಲ್ಲಿ ಲುಕ್ಕನ್ನು ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ತೀವಿ. ಇಲ್ಲಿಂದಲೇ ನಮ್ಮ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗುತ್ತೆ. ಏನು ಅಂತಂದರೆ ಬಜೆಟ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನು ಹೇಳ್ತೀವಿ. ಹಾಗೆ ಡ್ರೀಮ್ ಹೋಮ್ನ ಎನಿಮಿ ಏನು ಗೊತ್ತಾ, ನಾವು ಹೇಳ್ತೀವಿ ನನಗೆ ಒಂದು ಸಿಂಪಲ್ ಮನೆ ಬೇಕು. ಆದರೆ ರಿಕ್ವೈರ್ಮೆಂಟ್ ಲಿಸ್ಟ್ ನೋಡಿದ್ರೆ 3 ಬೆಡ್ರೂಮ್ಸ್, ಹೋಮ್ ಥಿಯೇಟರ್ಸ್, ವಾಕ್-ಇನ್ ವಾರ್ಡ್ರೋಬ್, ಬಿಗ್ ಪೂಜಾ ರೂಮ್, ಓಪನ್ ಕಿಚನ್, ಫಾಲ್ ಸೀಲಿಂಗ್, ಪ್ರೀಮಿಯಂ ಲೈಟಿಂಗು, ಟೆರೆಸ್ ಗಾರ್ಡನ್. ಆದರೆ ಬಜೆಟ್ ಮಾತ್ರ ಲಿಮಿಟೆಡ್ ಆಗಿರುತ್ತೆ. ಇಲ್ಲಿ ಒಂದು ಮುಖ್ಯ ವಿಚಾರ ಏನು ಅಂತಂದರೆ, ಲಕ್ಸುರಿ ಫೀಲ್ ಕೊಡೋದು ಕೇವಲ ಕಾಸ್ಟ್ಲಿ ಮೆಟೀರಿಯಲ್ಸ್ ಅಲ್ಲ, ಪ್ರಾಪರ್ ಪ್ಲ್ಯಾನಿಂಗು. ಕೆಲವೊಮ್ಮೆ ನಾವು ಒಂದು ವೆಲ್ ಪ್ಲ್ಯಾನರ್ 30-40 ಮನೆ ಇರುತ್ತಲ್ಲ, ಅದು 100/100 ಬಂಗ್ಲೋಗಿಂತ ಪ್ರಾಕ್ಟಿಕಲ್ ಆಗಿರುತ್ತೆ. ಇಲ್ಲಿ ಮುಂದಿನ ವಿಚಾರ ಸೈಟ್ ರಿಯಾಲಿಟಿ ಅಂತ ಇರ್ತೀವಿ. ಏನು ಸೈಟ್ ರಿಯಾಲಿಟಿ ಅಂತಂದರೆ, ಸೈಟ್ ಲಿಮಿಟೇಷನ್ಸ್. ಇಂಟರ್ನೆಟ್ಟಲ್ಲಿ ನೋಡುವಂತಹ ಪ್ಲ್ಯಾನು ನಿಮ್ಮ ಸೈಟ್ಗೆ ಸೂಟ್ ಆಗಬೇಕು ಅಂತೇನಿಲ್ಲ. ನಾರ್ತ್ ಫೇಸಿಂಗ್ ಸೈಟ್ ಇರುತ್ತೆ, ಸೌತ್ ಫೇಸಿಂಗ್ ಸೈಟ್ ಇರುತ್ತೆ, ಕಾರ್ನರ್ ಸೈಟ್ ಇರುತ್ತೆ, ಅಥವಾ ನ್ಯಾರೋ ಸೈಟ್ ಇರುತ್ತೆ. ಪ್ರತಿ ಜಾಗಕ್ಕೂ ಪ್ರತ್ಯೇಕವಾಗಿರುವಂತಹ ಪ್ಲ್ಯಾನಿಂಗ್ ಬೇಕು. ಆದರೆ ಹಲವರು ಹೇಳ್ತಾರೆ, ಸರ್ ಇದೇ ಪ್ಲ್ಯಾನನ್ನು ಕಾಪಿ ಮಾಡಿಕೊಡಿ ಅಂತ ಕೇಳ್ತಾರೆ. ಆದರೆ ಈ ಥರ ಅನುಭವಗಳು ನನಗೆ ತುಂಬ ಆಗಿದೆ. ಆರ್ಕಿಟೆಕ್ಚರ್ನಲ್ಲಿ ಕಾಪಿ ಪೇಸ್ಟ್ ಅನ್ನೋದು ತುಂಬ ಡೇಂಜರಸ್. ಒಂದು ಪ್ಲ್ಯಾನು ನಮ್ಮ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿರ್ಬೋದು, ಆದರೆ ಇನ್ನೊಂದು ಫ್ಯಾಮಿಲಿಗೆ ಡೈಲಿ ಅದು ಸ್ಟ್ರಗಲ್ ಆಗಿ ಕಾಡ್ಬೋದಲ್ವಾ. ಮುಂದಿನ ಪಾಯಿಂಟು ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತೀವಿ. ಡ್ರೀಮ್ ಹೋಮ್ನಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದರೆ ನಮ್ಮ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್. ಫಾದರು ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ, ಬಜೆಟ್ ಕಂಟ್ರೋಲ್ ಇರಲಿ ಅಂತ ಹೇಳ್ತಾರೆ. ಮದರ್ ಹೇಳ್ತಾರೆ ಕಿಚನ್ ದೊರೆದಿರಲಿ ಅಂತಾರೆ. ಕಿಡ್ಸ್ ಆಸೆಗಳೇನು ಅಂತಂದರೆ ವಾಟರ್ ರೂಮ್ ಬೇಕು ಅಂತ. ವೈಫ್ ಹೇಳ್ತಾರೆ ಇಂಟೀರಿಯರ್ಸು ಬ್ಯೂಟಿಫುಲ್ ಆಗಿರಲಿ ಅಂತ. ಆದರೆ ಕೊನೆಗೆ ಸಫರ್ ಆಗೋದು, ಕನ್ಫ್ಯೂಷನ್ ಆಗೋದು ಓನರ್ ಮಾತ್ರನೇ. ಒಂದು ಮನೆ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಅದು ಇನ್ಸ್ಟಾಗ್ರಾಮ್ಗೆ ಅಲ್ಲ, ಫ್ಯಾಮಿಲಿ ಕಂಫರ್ಟ್ಗೆ ಡಿಸೈನ್ ಆಗಿರಬೇಕು. ಸಹಿತ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಕನ್ಸ್ಟ್ರಕ್ಷನ್ ರಿಯಾಲಿಟಿ ಅಂತ ಹೇಳ್ತೀವಿ. ನಮ್ಮ ಡ್ರೀಮ್ನಲ್ಲಿ ಮನೆ ಕಟ್ಟೋದು ತುಂಬ ಈಸಿ, ಯಾರು ಹೆಂಗೆ ಬೇಕಾದ್ರೂ ಕನಸು ಕಾಣ್ಬೋದು ಅಲ್ವಾ. ಆದರೆ ರಿಯಾಲಿಟಿನ ವಿಚಾರ ಅಂತ ಬಂದರೆ ಲೇಬರ್ ಸಮಸ್ಯೆ ಇರುತ್ತೆ, ಮೆಟೀರಿಯಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಮಳೆ ಕಾರಣಗಳಿರ್ಬೋದು, ಕಾಂಟ್ರಾಕ್ಟರ್ ಡಿಲೇಸ್ ಇರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಇರ್ಬೋದು. ಇವೆಲ್ಲ ಬಂದೇ ಬರುತ್ತೆ. ಹಲವರು ಫೌಂಡೇಶನ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಬಜೆಟ್ ಫಿಕ್ಸ್ ಮಾಡಿರ್ತಾರೆ. ಆದರೆ ಫಿನಿಶಿಂಗ್ ಸ್ಟೇಜ್ ಅಂತ ಬಂದಾಗ ಸರ್ ಇನ್ನೂ 10 ಲಕ್ಷ ಬೇಕು ಅಂತ ಒಂದ್ಸರಿ ಮನಸ್ಸಲ್ಲಿ ಮುರಿದಾಗ ಸ್ಟ್ರೆಸ್ಸಸ್ಸು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಡ್ರೀಮ್ ಹೋಮ್ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ಫೈನಾನ್ಷಿಯಲ್ ಪ್ಲ್ಯಾನಿಂಗು ತುಂಬ ಇಂಪಾರ್ಟೆಂಟ್. ನಂತರ ಭಾಳ ಜನ ಮಾಡುವಂಥ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಏನೇನು ಅಂತ ಗೊತ್ತಾ, ಮನೆ ಕಟ್ತಾರೆ ಏನಕ್ಕೆ, ಶೋಪ್ಗೋಸ್ಕರ ಮನೆ ಕಟ್ಟೋಕೆ ಹೋಗ್ತಾರೆ, ಅವರ ರಿಲೇಟಿವ್ಸ್ ಇಂಪ್ರೆಸ್ ಆಗಬೇಕು ಅಂತ ಕಟ್ಟೋಕೆ ಹೋಗ್ತಾರೆ, ಫ್ರೆಂಡ್ಸ್ಗಳು ವಾವ್ ಅಂತ ಹೇಳಬೇಕು ಅನ್ನೋ ಆಸೆ ಕಟ್ಟೋಕೆ ಹೋಗ್ತಾರೆ. ಈ ಕಾರಣಕ್ಕೆ ಅನ್ನೆಸೆಸರಿ ಸ್ಪೆಂಡಿಂಗ್ ಮಾಡ್ತಾರೆ.
ಹಾಗೆ ಒಂದು ಸತಿ ಏನು, ಮನೆ ನೋಡೋರು 2 ಗಂಟೆ ಮಾತ್ರ ಮಾತಾಡ್ಕೊಂಡು ಹೊರಟೋಗ್ತಾರೆ. ಆದರೆ EMI ಕಟ್ಟೋದು ನಾವು, ಮೇಂಟೆನೆನ್ಸ್ ಮಾಡೋದು ಕೂಡ ನಾವೇ ಆಗಿರ್ತೀವಿ. ಆದ್ದರಿಂದ ನಾವು ಇಂಪ್ರೆಸ್ ಮಾಡುವಂಥ ಮನೆ ಕಟ್ಟೋಕೆ ಹೋಗ್ಬಾರ್ದು. ಪೀಸ್ಫುಲ್ ಲೈಫ್ ಕೊಡುವಂಥ ಮನೆ ಕಟ್ಕೊಳ್ಳಿ. ನಿಮ್ಮ ಅನುಕೂಲಗಳೆಲ್ಲ ಅಲ್ಲಿ ಫುಲ್ಫಿಲ್ ಆಗಿರುವಂಥ ಮನೆ ನಿಮ್ಮದಾಗಿರಬೇಕು. ನೆಕ್ಸ್ಟ್, ರಿಯಲ್ ಡ್ರೀಮ್ ಹೋಮ್ ಅಂತಂದರೆ ಏನು? ಬಿಗ್ ಎಲಿವೇಶನ್ನಾ, ಅಥವಾ ಲಕ್ಸುರಿ ಇಂಟೀರಿಯರ್ಸಾ, ಅಥವಾ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಲಾ? ಖಂಡಿತ ಅಲ್ಲ. ರಿಯಲ್ ಡ್ರೀಮ್ ಹೋಮ್ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸಿಗೆ ಒಂಥರ ಪೀಸ್ ಕೊಡುವಂತಹ ಮನೆಯಾಗಿರಬೇಕು. ಪೇರೆಂಟ್ಸು ಕಂಫರ್ಟಬಲ್ ಆಗಿರುವಂತಹ ಮನೆಯಾಗಿರಬೇಕು. ಮಕ್ಕಳು ಸಂತೋಷವಾಗಿ ಬೆಳೆಯುವಂಥ ಮನೆ ಅದಾಗಿರಬೇಕು. ಕಿಚನ್ನಲ್ಲಿ ಸ್ಟ್ರೆಸ್ ಇಲ್ಲದೆ ಇರುವಂತಹ ಪ್ಲ್ಯಾನಿಂಗ್ ಆಗಿರಲಿ, ನ್ಯಾಚುರಲ್ ಲೈಟ್ಸು ಮತ್ತು ವೆಂಟಿಲೇಷನ್ ಇರುವಂತಹ ಮನೆ ಅದಾಗಿರಬೇಕು. ಫ್ಯೂಚರ್, ನಮ್ಮ ಎಲ್ಲರ ಫ್ಯೂಚರು ಸೇಫ್ ಆಗಿರುವಂಥ ಮನೆ ಕೂಡ ಆಗಿದ್ರೆ ಎಷ್ಟು ಒಳ್ಳೆಯದಲ್ವಾ? ಇದೇ ನಿಜವಾದ ಡ್ರೀಮ್ ಹೋಮ್. ಕೆಲವೊಂದು ಕಡೆ ಮಾತುಗಳು, ಕನಸು ಕಾಣೋದು ತಪ್ಪಲ್ಲ, ಆದರೆ ಪ್ರಾಕ್ಟಿಕಲ್ ರಿಯಾಲಿಟಿ ಅರ್ಥ ಮಾಡ್ಕೊಂಡು ಮನೆ ಕಟ್ಟಿದ್ರೆ ಮಾತ್ರ ಆ ಮನೆ ಲೈಫ್ ಟೈಮ್ ಹ್ಯಾಪಿನೆಸ್ ಕೊಡುತ್ತೆ. ಸೋಷಿಯಲ್ ಮೀಡಿಯಾ ಟ್ರೆಂಡ್ಸು ಅವಾಗ ಚೇಂಜ್ ಆಗ್ತಾನೇ ಇರುತ್ತೆ, ಆದರೆ ಕಂಫರ್ಟಬಲ್ ಪ್ಲ್ಯಾನಿಂಗು, ಗುಡ್ ಎಲಿವೇಷನ್ಸು, ಸ್ಟ್ರಾಂಗ್ ಕನ್ಸ್ಟ್ರಕ್ಷನ್ನು ಇವು ಯಾವತ್ತೂ ಹೋಲ್ಡ್ ಆಗೋದೇ ಇಲ್ಲ. ಆದ್ದರಿಂದ ಡ್ರೀಮ್ ಹೋಮ್ನ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಈ ಮನೆ ಯಾರು ಕಟ್ತಾ ಇದ್ದೀವಿ? ಶೋ ಮಾಡೋಕೆ ಕಟ್ತಾ ಇದ್ದೀವಾ, ಅಥವಾ ಪೀಸ್ಫುಲ್ ಲೈಫ್ಗೋಸ್ಕರ ಕಟ್ತಾ ಇದ್ದೀವಾ ಅನ್ನೋ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಮೂಡಿದ್ರೆ ಉತ್ತಮವಾದ ಮನೆ ನಿಮ್ಮದಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಅಥವಾ ಫ್ರೆಂಡ್ ಸರ್ಕಲ್ ಯಾರಾದರೂ ಮನೆ ಕಟ್ಟೋರಿದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಮನೆ ಕಟ್ಟೋ ವಿಚಾರವಾಗಿ ನಿಜವಾದ ಪ್ರಾಕ್ಟಿಕಲ್ ವೀಡಿಯೋಸ್ ನೋಡಬೇಕು ಅಂತಂದರೆ ನೀವು ನಮ್ಮ ಕಮಲಾರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಡ್ರೀಮ್ ಹೋಮು ಯಾವ ರೀತಿ ಇರಬೇಕು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸ್ನೇಹಿತರೆ, ನಿಮಗೊಂದು ಪುಟ್ಟ ಪ್ರಶ್ನೆ, ಈ ವಿಡಿಯೋ ನೀವು ಪೂರ್ತಿ ನೋಡಿದ ಮೇಲೆ ನಿಮ್ಮ ಡ್ರೀಮ್ ಮನೆ ನಿರ್ಮಾಣದ ಬಗ್ಗೆ ಕಮೆಂಟ್ಸ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಯಾಕೆಂದರೆ ನನಗೆ ನಿಮ್ಮ ಅಭಿಪ್ರಾಯ ತುಂಬ ಇಂಪಾರ್ಟೆಂಟು. ಅದು ತಿಳ್ಕೊಂಡ್ರೆ ಮುಂದಿನ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮಗೆ ತಲುಪಿಸಬೇಕು ಅನ್ನೋದು ನನ್ನ ಆಸೆ. ನಾನು ನಿಮ್ಮ ವನಾಚೇತನ್. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.